ಜೇನು ಸಾಕಾಣಿಕೆ ಹಸಿರು ಮೇವಿನ ಬೆಳೆಗಳನ್ನ ಮಾಡ್ತೀವಿ. ಗಂಡಾಯಿ ಇದ್ರೂ ಸಹಿತ ಭಾಳ ಕಷ್ಟಪಟ್ಟು ದುಡಿತಕ್ಕಂಥ ಶ್ರಮಜೀವಿ. ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೋಡೋದು ಚಿಕ್ಕವರು ನೋಡಿದಾಗ ಅನೇಕ ಸಣ್ಣ ರೈತರಿಗೆ ಅದೊಂದು ಮಾರ್ಗದರ್ಶನ ಆಗುತ್ತೆ. ಸೊ ಅವೆಲ್ಲ ನೋಡಿಕೊಂಡು ಸಂಜೆ ಅವರು ಹೆಬ್ಬಾಳಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಲುಮಿನಿ ಅಸೋಸಿಯೇಷನ್ ಆ್ಯಕ್ಚುಲಿ ರೆಗ್ಯುಲರ್ ಆಗಿ ನಮ್ಮ GKVT ನಮ್ಮ ಮತ್ತು ಎಲ್ಲ ಸ್ನೇಹಿತರು ದೇಶ ಸುತ್ತಬೇಕಂತ ಕೋಶ ಓದಬೇಕಂತ ತಿಳ್ಕೊಂಡ್ರೆ ನಾವಿರೋವರೆಗೂ ಎಷ್ಟು ತಿಳ್ಕೊಂಡ್ರೂ ಸಾಧ್ಯ ಇಲ್ಲ. ತಿಳ್ಕೊತಾನೇ ಹೋಗ್ಬೇಕು ಅದೊಂದು ಜೀವನದಲ್ಲಿ. ಹಾಗಾಗಿ ನಾವು ರೈತರು ಏನಾಗಿದೆ ಮೊದಲಿಂದ ನಾವು ನಮ್ಮ ವಿಜಯ ಮಾಡ್ಕೊಂಡ್ಬಂದಂಥ ಕೃಷಿನೇ ಅಳವಡಿಸ್ಕೊಂಡು ಬಂದಿದ್ವಿ. ಈಗ ವಿಭಿನ್ನವಾಗಿ ಹಲವಾರು ತಂತ್ರಜ್ಞಾನಗಳ ಇದು ರೈತ ವರ್ಗದ್ದು ಕೂಡ ಬೆಳೆಗಳನ್ನ ದ್ವಿದಳ ಇರ್ಬೋದು, ಆ ಥರ ಬೆಳೆಗಳು ಮತ್ತು ಈ ಒಂದು ಪಶುಸಂಗೋಪನಾ ಇಲಾಖೆಯಲ್ಲಿ ಕೂಡ ಬ್ರೀಡ್ಗಳು ವಹಿಸೋದು, ಎಲ್ಲಿಯ ತಳಿ ಹೆಚ್ಚಿನ ಹಾಲು ಕೊಡ್ತದೆ, ಯಾವ ತಳಿ ಎಷ್ಟು ಉತ್ತಮ ರೀತಿಯಲ್ಲಿ ಇರ್ತದೆ, ಇದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸೋದ್ರ ರೀತಿಯಲ್ಲಿ ಈಗ ವಿಭಿನ್ನವಾಗಿ ನಮಗೆ ಎಲ್ಲ ಕಡೆ ಕೃಷಿ ಮೇಳದಲ್ಲಿರ್ಬೋದು ಎಲ್ಲದರಲ್ಲೂ ಕೂಡ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ನಮ್ಮ ರೈತರು ಕೂಡ ಇವತ್ತೇನು ನಾಗಭೂಷಣ್ ಅವರು ತಮ್ಮನ್ನೆಲ್ಲ ಒಂದು ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಯಾರು ಆದರ್ಶ ರೈತರು ಇರ್ತಾರೆ, ಯಾರು ಆದರ್ಶ ಪಶು ಪಾಲನೆ ಮಾಡ್ತಾ ಇರ್ತಾರೆ ಅಂಥವ್ರನ್ನ ನಿಮಗೆಲ್ಲರಿಗೂ ಕೂಡ ಅವರ ಯಾವ ರೀತಿ ಅವರು ಅಳವಡಿಸ್ಕೊಂಡಿರ್ತಾರೆ ಅವ್ರ ಜೀವನ ಅಂತಕ್ಕಂಥದ್ದು. ಒಂದು ನಾವು ಪಶುಗಳು ಸಾಕುವಂಥ ಸಂದರ್ಭದಲ್ಲಿ ಬರೀ ಯಾರ ಮೇಲೂ ಡಿಪೆಂಡ್ ಆದರೆ ಸಾಕಾಗಲ್ಲ. ಅದು ಏನು ಅದ್ರ ಚಲನವಲನ ಎಲ್ಲ ಕೂಡ ನಾವು ಸೂಕ್ಷ್ಮ ಗಮನಿಸ್ತಾ ಇರೋದು ರೈತರಿಗೆ ಇದ್ದೇ ಇರ್ತದೆ. ನಮ್ಮ ಧ್ವನಿಯಿಂದ ಹಿಡಿದು ನಮ್ಮ ಒಂದು ಭಾವ ಎಲ್ಲದನ್ನೂ ಅದು ಗಮನಿಸ್ತಕ್ಕಂಥ ರೀತಿಯಲ್ಲಿ ಪಶುಗಳು ಕೂಡ ನಮ್ಗೆ ಹೊಂದ್ಕೊಳ್ಳೋದ್ರಿಂದ ನಾವು ಮೊದಲಿಂದಲೂ ಕೂಡ ನೋಡಿದರೆ. ಆ ನಿಟ್ಟಿನಲ್ಲಿ ನೀವು ಕೂಡ ಹೋಗಿ ತಿಳ್ಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ವಿಶೇಷವಾಗಿ ಏನಾದರೂ ಕೂಡ ನಿಮಗೆ ಅಲ್ಲಿಯ ಒಂದು ಗುಣಗಳು, ಅವರ ಬೆಳೆದಂಥ ರೀತಿ, ಅಲ್ಲಿ ಪಶುಗಳನ್ನ ಸಾಕಿದಂಥ ರೀತಿ ಮತ್ತು GKVTಯಲ್ಲಿ ನಿಮಗೆ ಬೇರೆ ಬೇರೆ ತಳಿಗಳ ಒಂದು ಪಶುಗಳದ್ದು ಇದರಲ್ಲಿ ಇಲ್ಲಿ ಅಲ್ಲಿ ಹೆಸರುಗಟ್ಟಲು ಒಂದು ಉತ್ತಮ ರೀತಿಯಲ್ಲಿ ನಿಮಗೆ ಫಾರ್ಮ್ ಎಲ್ಲ ಇರೋದ್ರಿಂದ ಅಲ್ಲಿ ತಿಳ್ಕೊಳ್ಳಿ. ಖಂಡಿತ ರೈತರಿಗೆ ಯಾವ ಥರ ಬೇರೆ ರೀತಿ ನೆರವು ಬೇಕೋ ಅದನ್ನು ಬೇರೆ ರೀತಿ ನಾವು ಕೊಡಿಸ್ಲಿಕ್ಕೂ ನಾವು ಮುಂದಾಗ್ತೇವೆ. ಈಗಾಗಲೇ ನಾವು ಮೈನಿಂಗನ್ನು ಕೂಡ ಎಲ್ಲ ಕುಟುಂಬಗಳಿಗೂ ಅಲ್ಲಿ ಮೈನಿಂಗ್ ಎಫೆಕ್ಟ್ ಇದೆ, ಅಲ್ಲಿ 2 ಹಸುಗಳು ಕೊಡಿಸ್ಬೇಕು ಅಂತಲೂ ಕೂಡ ನಾವು ಒಂದು ಎಲ್ಲ ಯೋಜನೆನ ಇವತ್ತು ಸರ್ಕಾರ ಕಳಿಸ್ಕೊಟ್ಟಿದ್ದಾರೆ. ಖಂಡಿತ, ಯಾಕೆಂದರೆ ಒಂದು ಹಸು ಮನೆಯಲ್ಲಿದ್ದರೆ ಒಂದು ಕುಟುಂಬನ ನಿರ್ವಹಣೆ ಮಾಡ್ಬೋದು. ಮತ್ತು ನಾವು ಗಂಡಸರು ಎಲ್ಲೋ ಕೂಡ ದುಡಿತಾ ಇದ್ದರೆ ಹೆಣ್ಮಕ್ಳೇ ಅದನ್ನೆಲ್ಲ ನಿಭಾಯಿಸ್ತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಕುಟುಂಬಗಳನ್ನ, ಯಾಕೆಂದರೆ ಎಷ್ಟು ದುಡಿದ್ರೂ ಸಾಕಾಗಿದೆ ಈಗಿನ ವ್ಯವಸ್ಥೆಯಲ್ಲಿ. ನಾವು ದುಡಿದಂಥದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು, ನಮ್ಮ ಆರೋಗ್ಯಕ್ಕಿರ್ಬೋದು, ಎಲ್ಲದಕ್ಕೂ ಕೂಡ ಸಾಕಾಗದೇ ಇರತಕ್ಕಂಥ ಪರಿಸ್ಥಿತಿ ಈಗಿನ ಕಾಲ ನೋಡ್ತಾ ಇರೋದ್ರಿಂದ ಖಂಡಿತ ನಾವು ಎಲ್ಲೂ ಕೂಡ ನಾವು ಮೈ ಮರೆದೇ ಎಚ್ಚೆತ್ತುಕೊಂಡು ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಲ್ಲಿ ಜೀವನದಲ್ಲಿ ಪ್ರೀತಿ ವಿಶ್ವಾಸಕ್ಕೆ, ನಿಮ್ಮ ಕುಟುಂಬಕ್ಕೆ ಧಕ್ಕೆ ಬರದ ರೀತಿಯಲ್ಲಿ, ನಿಮ್ಮ ಜೀವನ ಯಾವತ್ತೂ ಕೂಡ ಏರುಪೇರಾಗದ ರೀತಿಯಲ್ಲಿ, ಯಾವ ಸಂದರ್ಭದಲ್ಲಿ ಯಾವ ಕಾಯಿಲೆಗಳು ಕರೋನಾ ಅಂತ ಮಹಾಮಾರಿಗಳು ಆವರಿಸ್ಕೊತವೋ ನಮಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ. ಅದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರ ಜೊತೆಯಲ್ಲಿ ನಮ್ಮ ಒಂದು ಬದುಕನ್ನು ಕೂಡ ಅಚ್ಚುಕಟ್ಟಾಗಿ ಕಟ್ಕೊಳ್ಳೋಕ್ಕೆ ಇವತ್ತು ಸರ್ಕಾರಗಳು ಹಲವಾರು ವಿಧವಾದ ನಿಮಗೆ ಸಹಕಾರಗಳನ್ನ ನೀಡ್ತಾ ಇರ್ತಕ್ಕಂಥದ್ದು. ಈಗ ವೀಡ್ ಕಟ್ಟರ್ ಇರ್ಬೋದು, ಮತ್ತು ನಿಮಗೆ ಮ್ಯಾಟ್ಸ್ ಇರ್ಬೋದು, ಎಲ್ಲ ಕೊಡ್ತಕ್ಕಂಥದ್ದು ಇವತ್ತು ಈ ಇಲಾಖೆಯಲ್ಲಿ ಮಾಡ್ತಾ ಇದೆ. ಮತ್ತು ನಾವು ಕೂಡ ಅದಕ್ಕೆ ನಿಮಗೆ ನೆರವಾದ ರೀತಿಯಲ್ಲಿ ಇದು ಏನು ಬೀಜದ ಕಿಟ್ಟನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ನಿಮ್ಮ ಬೆಳೆಗಳು ಬೆಳ್ಕೊಳ್ಳಿಕ್ಕೆ ದ್ವಿದಳ ಧಾನ್ಯ ಮತ್ತು ಏನು ಮಲ್ಟಿಕಟ್ ಮೇವಿನ ಒಂದು ಬೀಜಗಳನ್ನು ಕೂಡ ಕೊಡ್ತಕ್ಕಂಥದ್ದು. ಈಗ ಇನ್ನೂ ಹೆಚ್ಚಿನದಾಗಿ ಬೇಕು, ಒಂದು 4-5 ಸಾವಿರ ಕಿಟ್ಟು ಅಂತಕ್ಕಂಥದ್ದು ಕೂಡ ನಾವೀಗ ಒತ್ತಾಯವನ್ನು ಮಾಡಿದ್ದೇವೆ. ಅದನ್ನು ಕೂಡ ತಗೊಳ್ಳೋವಂಥದ್ದು ಮಾಡ್ತೇವೆ. ಆದ್ದರಿಂದ ತಾವೆಲ್ಲ ಇದನ್ನು ಉಪಯೋಗಿಸ್ಕೊಂಡು ಈ ಪ್ರವಾಸ ನಿಮ್ಮದು ಯಶಸ್ವಿಯಾಗಲಿ. ಪ್ರವಾಸದ ಮುಖಾಂತರ ನಿಮ್ಮ ಒಂದು ಜೀವನ ಬದಲಾಗಲಿ. ನೀವು ಅಳವಡಿಸ್ಕೊಂಡಿರ್ತಕ್ಕಂಥ ರೀತಿಗಿನ್ನ ವಿಭಿನ್ನವಾಗಿದ್ದಂಥದ್ದನ್ನ ನಾವು ಕೂಡ ಅದನ್ನು ಅನುಸರಿಸೋದ್ರಲ್ಲಿ ತಪ್ಪಿಲ್ಲ. ಆ ನಿಟ್ಟಿನಲ್ಲಿ ನಮ್ದು ಇದಾಗಲಿ, ಆ ನಿಟ್ಟಿನಲ್ಲಿ ನಿಮ್ಮ ಪ್ರವಾಸ ಯಶಸ್ವಿಯಾಗಲಿ ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಹೋಗಿ ತಿಳ್ಕೊಂಡು ಅದನ್ನು ನೀವು ಕೂಡ ಅಳವಡಿಸ್ಕೊಂಡು ನಿಮ್ಮ ಬದುಕನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರ್ಥಿಕ ಮಟ್ಟ ಮತ್ತು ನಿಮ್ಮ ಏನು ಪಶು ಸಾಕಾಣಿಕೆಯಲ್ಲಿ ನೀವು ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ತಳಿಗಳನ್ನ ಸಾಕೋದ್ರ ಮುಖಾಂತರ
ನೀವು ಕೂಡ ಆದರ್ಶ ನಮ್ಮ ಪಶುಪಾಲಕರಾಗಲಿ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ನನ್ನ ಮಾತು ಹುಮ್ಮಸ್ ಚೆನ್ನಾಗಿರುತ್ತೆ ಅಂತಕ್ಕಂಥ ತತ್ವ ನಮ್ಮದು. ಸೊ ಆ ನಿಟ್ಟಿನಲ್ಲಿ ನಮ್ಮ ಸಾಹೇಬರು ನಮ್ಗೆ ಯಾವಾಗಲೂ ಬೆಂತಟ್ಟಿ ಎಲ್ಲ ಕಾರ್ಯಕ್ರಮಗಳಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವರು ದೇವರು ಇನ್ನೂ ಹೆಚ್ಚಿನ ಆರೋಗ್ಯ, ಐಶ್ವರ್ಯ, ಸಮಾಧಾನವಾಗಿರ್ತಕ್ಕಂಥ ಬದುಕು. ನನ್ನ ಆಸೆ ಏನಪ್ಪ ಅಂದರೆ ನಾನು ಯಾವಾಗ ಹೇಳ್ತಿರ್ತೀನಿ, ಈ ರಾಜ್ಯದಲ್ಲಿ ಮಾದರಿ ಶಾಸಕರಾಗ್ತಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಏನಿದೆ ಅವರಿಗೆ ಸರ್ವದಾ ಯಾವಾಗಲೂ ಸಹ ಅವ್ರು ಹಿಂದಿರುತ್ತೆ ಅಂತ ಹೇಳ್ತಾ, ಸೊ ಪ್ರವಾಸಕ್ಕೆ ಶುಭವನ್ನು ಕೋರಿದರೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ತುಂಬ